ಹುಡುಕಬೇಡಿ. ಸರ್ಕಾರ ಸದೃಢವಾಗಿದೆ. ಸರ್ಕಾರ ಇವರಿಗೆ ಹೇಳಿ, ಯಾರ್ಯಾರ ಪುಣ್ಯಾತ್ಮರಿಗೆ ಅಲ್ಲಿ ಕೆಲಸ ನಿಂತೋಗಿ, ಇಲ್ಲಿ ಕೆಲಸ ನಿಂತವೆ. ನಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ನಿಂತವೆ? ಎಲ್ಲ ಊರಲ್ಲೂ ರೋಡ್ ನಡೀತಾವೆ, ಎಲ್ಲ ಊರಲ್ಲೂ ಕೆಲಸ ನಡೀತಲೇ ಇದ್ದಾವೆ. ಯಾವ ಕೆಲಸ ನಿಂತಾವಪ್ಪ ಇವ್ರಿಗೆ ಹೇಳ್ರಿ. ಇವ್ರು ಯಾರ್ಯಾರಿಗೋ ಜನಕ್ಕೆ ನಡೀತಾ ಇಲ್ಲ ಅಂದರೆ ಇವ್ರಿಗಿಲ್ವೇನೋ ನಡೀತಾ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಇದ್ದತ್ತವ ಎಲ್ಲತ್ತಲೂ ನಡೀತಾ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಡಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನೀವು ಆಲೋಚನೆ ಮಾಡಿ. ಇವತ್ತು ಇನ್ನೇನು ಬೇಡ. ಇವತ್ತು ನಮ್ಮ ಹಿರಿಯರು ಪೂಜ್ಯರು ಆದ ದೇವೇಗೌಡರು ಒಂದು ಮಾತು ಹೇಳಿದ್ದಾರೆ. ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿ ತಪ್ಪು ಮಾಡಿದರು ದುಡ್ಡಿಗೋಸ್ಕರ. ಇನ್ನೇನು ಮಾಡ್ಬೇಕು ಇವರಿಗೆ? ಅಂಗಲಾಚ್ ಬೇಡಿದ್ದಾಯಿತು, ಕೇಳಿದ್ದಾತು. ಬರ ಪರಿಹಾರಕ್ಕೆ ಯಾರ ಮನೆ ಆಸ್ತಿ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ರಾಜ್ಯ ವಿಪತ್ತಿಗೆ ಸಿಕ್ಕಿದಾಗ ಆ ರಾಜ್ಯ ದಾಮೋದರ್ ಮೆರಾಬುಲ್ ಗುಲಾಬಿ ಬೆಳೆದು ಅರ್ಧ ಎಕರೆಯಲ್ಲಿ 6 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸಹಾಯಧನವನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ NDRF ಗೈಡ್ಲೈನ್ಸ್ ಪ್ರಕಾರ 16,000 ಕೋಟಿ ಹಣವನ್ನು ಕೊಡಬೇಕು. ಬರಗಾಲಕ್ಕೆ ಆ 16,000 ಕೋಟಿ ಹಣವನ್ನು ಕೊಡದಲೇ ಇವತ್ತು ಒಂದು ರಾಜ್ಯ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ, ಕೇಸ್ ಹಾಕಿದೆ ಅಂದರೆ ನಾಚಿಕೆ ಆಗಲ್ವಾ ಈ ಮೋದಿ ಸರ್ಕಾರಕ್ಕೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಮೋದಿ ಅವರ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ಲ. ಇದು ಯಾತಕ್ಕೋಸ್ಕರ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ? ಸುಮ್ಮನೆ ಮಕ್ಕಳಾಟಿಕೆ ಕೇಸ್ಗೆ ಹೋಗ್ತಾರೇನ್ರಿ? ಯಾತಕ್ಕೆ ಹೋಗ್ತಾರೆ? ಇವ್ರು ಹೇಳ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕರ್ನಾಟಕದ ಮಾನ ಏನು ಮಾಡ್ತಾರೆ? ದುಡ್ಡು ಕೊಡಿದ್ಮೇಲೆ ಯಾತಕ್ಕೋಸ್ಕರ ಇರೋದು ಸರ್ಕಾರ? ಇದು ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸು 4,300 ಕೋಟಿ ಟ್ಯಾಕ್ಸಸ್ ಅನ್ನ ಕರ್ನಾಟಕ ರಾಜ್ಯದಿಂದ ಪಡೆದು ಇವತ್ತು ನೀವು ಕೇವಲ ನಮಗೆ 55,000 ಕೋಟಿ ಅಷ್ಟು ಹಣವನ್ನು ಕೊಟ್ಟು ಉಳಿದದ್ದನ್ನ ನೀವು ಉಪಯೋಗಿಸ್ಕೊಂಡ್ರೆ ನಾವೆಂಗೆ ಕರ್ನಾಟಕ ರಾಜ್ಯ ಸರ್ಕಾರ? ಯಾತಕ್ಕೋಸ್ಕರ ನೀವು ಇರ್ತಕ್ಕಂಥದ್ದು? ಈ ಒಕ್ಕೂಟ ವ್ಯವಸ್ಥೆ ಇರ್ತಕ್ಕಂಥದ್ದು ಯಾತಕ್ಕೆ? ಕೇಂದ್ರ ರಾಜ್ಯ ಅಂತೇಳಿ ನಿರ್ಧಾರ ಮಾಡ್ಕೊಂಡು ಈ ದೇಶದ ಸಂಪತ್ತನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಯಾತಕ್ಕೆ? ಕೇಳಬಾರ್ದ? ನಿಮ್ಮನ್ನ ಕೇಳಿದ್ರೆ ಮರ್ಯಾದೆ ತೆಗಿರ್ತಾನೆ. ಯಾರ್ರೀ ಮರ್ಯಾದೆ ತೆಗಿಯರು? ನಿಮಗೆ ಮಾನ ಮರ್ಯಾದೆ ಗೌರವ ಎನ್ನೋದೇನಾರ ಇದ್ದಿದ್ರೆ, ಆತ್ಮಸಾಕ್ಷಿ ಅನ್ನೋದಿದ್ರೆ ಮೊದಲು NDRF ಗೈಡ್ಲೈನ್ಸ್ ಪ್ರಕಾರ ಈ ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಮೊದಲು ಕೊಡಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕೋ ಸ್ಥಿತಿ ತಂದ್ಕೊಂಡಿದಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಇದನ್ನ ಹೇಳ್ತಾರೆ ಏನು, ಎಷ್ಟು ಟ್ಯಾಕ್ಸ್ ಹೋಗ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ಏನಾದ್ರು ಸುಳ್ಳು ಹೇಳಕ್ಕಾಗುತ್ತಾ? ಸಿದ್ದರಾಮಯ್ಯನೇ ಹೇಳಿದ್ದಾರೆ, ಏನು ನಾನು ರಾಜ್ಯದ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಹಣಕಾಸಿನ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಸುಳ್ಳು ಅಂತ ಸಾಬೀತು ಮಾಡೋದಾದ್ರೆ ನನ್ನ ರಾಜಕೀಯ ಜೀವನವನ್ನು ತೆಲಂಗಾಣದಲ್ಲಿ ಮಾಡ್ತೀನಿ, ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತಕ್ಕಂಥ